ಬಾರ್ ಕೌನ್ಸಿಲ್ ಇಂದ ಬಂದಂತ ಈ ಒಂದು ಗುಡ್ ನ್ಯೂಸ್ ದಟ್ ಪ್ರತಿಯೊಬ್ಬ ಸ್ಟೂಡೆಂಟು ಎಲಿಜಿಬಲ್ ಇದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಕ್ಸಾಮ್ಗೆ ತಗೊಳ್ಳೋದಕ್ಕೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆ್ಯಂಡ್ ಇದರಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸನ್ನು ನಾವು ಇನ್ಕ್ಲೂಡ್ ಮಾಡ್ತಿದ್ದೀವಿ, ಯಾರನ್ನ ಕನ್ಸಿಡರ್ ಮಾಡ್ತಿದ್ದೀವಿ ಅಂತ ಈ ಬಾರ್ ಕೌನ್ಸಿಲ್ ಕೊಟ್ಟಂತ ಪ್ರೆಸ್ ರಿಲೀಸ್ ನೋಟಿಫಿಕೇಶನ್ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಿಮಗೆ ಈ ಅಫಿಷಿಯಲ್ ನೋಟಿಫಿಕೇಶನ್ 25ನೇ ತಾರೀಕು ರಿಲೀಸ್ ಆಗಿರುವಂಥದ್ದು ನಿಮಗೆ ವೆಬ್ಸೈಟಲ್ಲಿ ಸಿಗತ್ತೆ. ಸೊ ನೀವು ಅದನ್ನು ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಈ ನೋಟಿಫಿಕೇಶನಲ್ಲಿ ನಾವು ಫಸ್ಟ್ ಥಿಂಗ್ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಮುಖಾಂತರ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸನ್ನು ಸಹ ಎಕ್ಸಾಮ್ಗೆ ತಗೊಳ್ಬಹುದು ಅಂತ ಹೇಳಿದ್ದಾರೆ ಅನ್ನೋದು ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಅದರ ಎಕ್ಸ್ಟೆನ್ಷನಲ್ಲಿ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ಅಂದರೆ ಯಾರನ್ನ ನಾವು ಕನ್ಸಿಡರ್ ಮಾಡ್ತೀವಿ ಎಕ್ಸಾಮ್ ತಗೊಳ್ಳೋದಕ್ಕೆ ಅನ್ನೋಂಥ ಕ್ಲಾರಿಫಿಕೇಶನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಟ್ಟಿದೆ. ಸೊ ಈ ನೋಟಿಫಿಕೇಶನ್ನಲ್ಲಿ ನಾವು ಬೇರೆ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಫಸ್ಟ್ ಥಿಂಗ್, ಈಗ ನೀವು 3 years LLB ಅಥವಾ 5 years LLB ಓದ್ತಿದ್ದೀರಿ ಅಂತ ಅಂದಾಗ 3 years LLB ಅಲ್ಲಿರುವಂಥವ್ರು 6th ಸೆಮ್ಮಲ್ಲಿ ಇರಬೇಕಾದಂಥ ಸ್ಟೂಡೆಂಟ್ಸ್ ಅಂದರೆ ನಿಮ್ಮ ಫೈನಲ್ ಸೆಮ್, ಹಾಗೂ 5 years LLB ಅಂತಂದರೆ ನಿಮ್ಮ 10th ಸೆಮಿಸ್ಟರಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಈ ಎಕ್ಸಾಮ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಇದರಲ್ಲೂ ಸಹ ಅಗೇನ್ ನಿಮಗೆ ಕಂಡೀಷನ್ಸ್ ಇದೆ. 6th ಸೆಮ್ ಆ್ಯಂಡ್ 10th ಸೆಮ್ ನೀವು 5th ಸೆಮ್ಮಲ್ಲಿ ಇದನ್ನು ತಗೊಳ್ಬಹುದಾ? ಇಲ್ಲ. 5th ಸೆಮಿಸ್ಟರ್ ಆಗಲಿ 9th ಸೆಮಿಸ್ಟರ್ ಸ್ಟೂಡೆಂಟ್ಸ್ ಆಗಲಿ ಈ ಎಕ್ಸಾಮ್ ತಗೊಳ್ಳೋದಕ್ಕೆ ಬರೋದಿಲ್ಲ. ನೀವು ಎಕ್ಸಾಮ್ ತಗೊಳ್ಳೋದಕ್ಕೆ ಈ ವರ್ಷ AIBE 19 ನಾವು ಮಾತನಾಡ್ತಿರೋದು ಈ ವರ್ಷ ಕಂಡಕ್ಟ್ ಆಗ್ತಿರೋಂಥ AIBE 19 ಎಕ್ಸಾಮ್, ಇದನ್ನು ತಗೊಳ್ಳೋದಕ್ಕೆ ನೀವು ಎಲಿಜಿಬಲ್ ಇಲ್ಲ. ಬರೀ 6th ಸೆಮ್ ಹಾಗೂ 10th ಸೆಮ್ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಈ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಆಗ್ತೀರಿ. ಅದರಲ್ಲೂ ಇದಕ್ಕೆ ಮುಂಚೆ ತನಕ ನಿಮ್ಮದು ಯಾವ ಎಕ್ಸಾಮ್ ಯಾವ ಸೆಮಿಸ್ಟರಲ್ಲೂ ಬ್ಯಾಕ್ಲಾಗ್ಸ್ ಇರಬಾರ್ದು. ಅಂದರೆ ನೀವು ಯಾವುದೇ ಸಬ್ಜೆಕ್ಟನ್ನು ಫೇಲ್ ಆಗಿರಬಾರ್ದು. ನೀವು ಫೇಲ್ ಆಗಿದ್ದೆ ಬಟ್ ನಾನು ಕ್ಲಿಯರ್ ಆಗಿದ್ದೀನಿ ಅಂತಂದ್ರೂ ಕನ್ಸಿಡರ್ ಆಗೋದಿಲ್ಲ. ನೀವು ಫೇಲ್ ಆಗಿರಬಾರ್ದು ಅನ್ನೋದು ನಮ್ಮ ಕಂಡೀಷನ್. 10th ಸೆಮ್ ಸ್ಟೂಡೆಂಟ್ಸ್ ಸೇಮ್, ಇದಕ್ಕೆ ಮುಂಚೆ ತನಕ ಯಾವುದೇ ವರ್ಷದ ಯಾವುದೇ ಪೇಪರ್ ಯಾವುದೇ ಸೆಮಿಸ್ಟರ್ ಪೇಪರಲ್ಲಿ ನಿಮಗೆ ಬ್ಯಾಕ್ಲಾಗ್ಸ್ ಇರಬಾರ್ದು. ನಾನು ಈ ವರ್ಷ ಬ್ಯಾಕ್ಲಾಗ್ ತೊಗೊಳ್ತಿದ್ದೀನಿ, ಆ ಪೇಪರ್ನ ಮತ್ತೆ ಬರೀತಿದ್ದೀನಿ, ಇಲ್ಲ, ನೀವು ಎಕ್ಸಾಮ್ ತಗೊಳ್ಳೋದಕ್ಕೆ ಅರ್ಹರಲ್ಲ, ಎಲಿಜಿಬಲ್ ಅಲ್ಲ. ಕಂಪ್ಲೀಟ್ ಇದುವರೆಗೂ ನಿಮ್ಮ ಎಲ್ಲ ಸಬ್ಜೆಕ್ಟ್ಸ್ ಪಾಸ್ ಆಗಿರಬೇಕು, ಅದು ನಮ್ಮ ಪ್ರೀ ಕಂಡೀಷನ್. ಸೊ 6th ಸೆಮ್ಮಲ್ಲಿ ಇದ್ದೀರಿ ಅಂತಂದರೆ ಹಳೆ ಪೇಪರ್ಸ್ ಎಲ್ಲನೂ ಪಾಸ್ ಆಗಿ ಮುಗ್ದಿದೆ. 10th ಸೆಮ್ ಅಗೇನ್ ಸೇಮ್, ನಿಮ್ಮ ಯಾವುದೇ ಪೇಪರ್ ಹಿಂದಿನ ಎಕ್ಸಾಮಿನ ಪೇಪರ್ಸ್ ಬ್ಯಾಕ್ಲಾಗಲ್ಲಿ ಇಲ್ಲ. 10th ಸೆಮ್ ಹಾಗೂ 6th ಸೆಮ್ ಎಕ್ಸಾಮ್ ಮಾತ್ರನೇ ಉಳಿದಿದೆ, ಅದನ್ನು ಬರೆದು ನೀವು ಪಾಸ್ಔಟ್ ಆಗ್ತಿದ್ದೀರಿ. ಈ ರೀತಿ ಇದ್ದಾಗ ನೀವು ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಿ. ಅಗೇನ್ ಇನ್ನೊಂದು, ಇಲ್ಲಿ ಬೇಸಿಕ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರು ಅನ್ನೋದನ್ನು ಕ್ಲಿಯರ್ ಮಾಡ್ತಿದ್ದೀವಿ ಪಾಯಿಂಟ್ಸ್. ಯಾವುದೇ ಕಾರಣಕ್ಕೂ ನಿಮ್ಮದು ಬ್ಯಾಕ್ಲಾಗ್ ಫೇಲ್ ಆಗಿರೋಂಥ ಒಂದು ಪೇಪರ್ಸ್ ಇರಬಾರ್ದು. ಇದಾದ ನಂತರ ಇನ್ನೂ ಕೆಲವೊಂದು ಸ್ಟೂಡೆಂಟ್ಸನ್ನು ನಾವು ಅಪ್ಲೈ ಮಾಡೋದಕ್ಕೆ ಅಂತ ಈ ನೋಟಿಫಿಕೇಷನಲ್ಲಿ ತಿಳಿಸ್ತಿದ್ದೀವಿ. ಯಾರೆಲ್ಲ? ಫಸ್ಟ್, ನೀವು LLB ಪಾಸ್ ಆಗಿದ್ದೀರಿ ಅಂದರೆ ಕಂಪ್ಲೀಟ್ 6th ಸೆಮ್ಮು ಮುಗಿದಿದೆ, 10th ಸೆಮ್ಮು ಮುಗಿದಿದೆ, ಬಟ್ ನಿಮ್ಮ ಡಿಗ್ರಿಗೋಸ್ಕರ ಕಾಯ್ತಿದ್ದೀರಿ. ಇನ್ನೂ ನಿಮ್ಮ ಕೈಗೆ ಡಿಗ್ರಿ ಸಿಗಲಿಲ್ಲ ಅಷ್ಟೇ ಫಸ್ಟ್. ಸೊ ನೀವು ಡಿಗ್ರಿ ಸಿಗಲಿಲ್ಲ ಅಂತಂದರೆ ಕಾಲೇಜಿನ ನಿಮಗೆ ಡಿಗ್ರಿ ಇಶ್ಯೂ ಮಾಡಿಲ್ಲ, ಬಟ್ ಎಕ್ಸಾಮ್ ಮುಗಿದಿದೆ ಆ್ಯಂಡ್ ನೀವು ಎಲ್ಲ ಸಬ್ಜೆಕ್ಟ್ಸು ಪಾಸ್ ಆಗಿದ್ದೀರಿ. ಸೆಕೆಂಡ್, ಕಂಪ್ಲೀಟ್ ನಿಮ್ಮ ಎಕ್ಸಾಮಿನೇಷನ್ ಮುಗ್ದಿದೆ, ಡಿಗ್ರಿ ಇದೆ, ಬಟ್ ನೀವು ಯಾವುದೇ ಒಂದು ಕೋರ್ಟಲ್ಲಿ ಎನ್ರೋಲ್ಮೆಂಟನ್ನು ಮಾಡಿಸ್ಕೊಂಡಿಲ್ಲ. ಇನ್ನೂ ನೀವು ಪ್ರಯರ್ ಆಗಿ ಏನು ಯಾವುದೇ ಒಂದು ಕೋರ್ಟಲ್ಲಿ ಎನ್ರೋಲ್ಮೆಂಟ್ ಮಾಡಿಸ್ಕೊಬೇಕು, ಇದು ಮಾಡಿಸಿಲ್ಲ ಇನ್ನು, ನೋ ಪ್ರಾಬ್ಲಮ್, ನೀವೂ ಸಹ ಎಲಿಜಿಬಲ್ ಆಗ್ತೀರಿ ಎಕ್ಸಾಮ್ ತಗೊಳ್ಳೋದಕ್ಕೆ. ಎಲಿಜಿಬಲ್ ಆಗ್ತೀರಿ ಈ ಎಕ್ಸಾಮನ್ನು AIBE 19 ಎಕ್ಸಾಮನ್ನು ತಗೊಳ್ಳೋದಕ್ಕೆ. ನಿಮ್ಮ ಎನ್ರೋಲ್ಮೆಂಟ್ ಆಗಿಲ್ಲ ಅಂತಂದ್ರೂ ಸಹ. ಥರ್ಡ್, ಅಕಸ್ಮಾತ್ ನಿಮ್ಮ ಹತ್ರ ಆಲ್ರೆಡಿ ಡಿಗ್ರಿ ಇತ್ತು ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ, ಕೆಲವು ದಿನ ನಿಮ್ಗೆ ಇಷ್ಟ ಆಗಲಿಲ್ಲ ಪ್ರಾಕ್ಟೀಸ್ ಆ್ಯಂಡ್ ನೀವು ಸರೆಂಡರ್ ಮಾಡಿದ್ದೀರಿ, ಬಟ್ ಈಗ ನಂತರ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಿ. ಸೊ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದಾಗ ಆಲ್ರೆಡಿ ಸರೆಂಡರ್ ಆಗಿರುವಂಥ ಒಂದು ನಿಮ್ಮ ಲೈಸೆನ್ಸ್ ಏನಿದೆ ಈ ಕಂಡೀಷನಲ್ಲಿ ನೀವು ಮತ್ತೆ AIBE ಎಕ್ಸಾಮ್ ತಗೊಳ್ಬೇಕಾಗತ್ತೆ. ಸೊ ನೀವು ಅಕಸ್ಮಾತ್ ಸರೆಂಡರ್ ಮಾಡಿದ್ದೀನಿ ಅನ್ನೋವಂಥ ಸ್ಟೂಡೆಂಟ್ಸ್ ಕೂಡ ಈಗ ನೀವು ಈ ಎಕ್ಸಾಮನ್ನು ತಗೊಳ್ಬಹುದು.
ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ AIB ಎಕ್ಸಾಮ್ ನೀವು ಎಷ್ಟು ಸತಿ ಬೇಕಾದರೂ ಅಟೆಂಪ್ಟ್ ಕೊಡಬಹುದು, ರಿಪೀಟ್ ಮಾಡಬಹುದು. ಅಕಸ್ಮಾತ್ ಒಂದ್ಸತಿ AIB ಫೇಲ್ ಆದ್ವಿ ಅಂತಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ ನೀವು ಎಕ್ಸಾಮ್ನ ತಗೊಳ್ಬಹುದು. ಆ್ಯಂಡ್ ಈ ಎಕ್ಸಾಮ್ ಪಾಸ್ ಆಗೋ ತನಕನೂ ನೀವು ತಗೊಳ್ಬಹುದು. ಏಜ್ ಲಿಮಿಟ್ ಅಂತ ಇಲ್ಲ ನಿಮಗೆ. ಹಾಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ನೀವು AIB ಎಕ್ಸಾಮನ್ನು ತಗೊಂಡಿರಬೇಕು. ಸೊ ಈ ಮೂರು ಕಂಡೀಷನಲ್ಲಿರುವಂಥ ಸ್ಟೂಡೆಂಟ್ಸನ್ನು ಸಹ ಎಕ್ಸಾಮಿಗೆ ಅಪಿಯರ್ ಆಗಬಹುದು, ರೈಟ್. ಸೊ ಈಗ ಬಟ್ ಏನಂತಂದ್ರೆ ಈ ಎಲ್ಲ ಕಂಡೀಷನ್ಸಲ್ಲಿ ನಿಮಗೊಂದು ಅಂಡರ್ಟೇಕಿಂಗ್ ಫಾರ್ಮ್ ಫಿಲ್ಅಪ್ ಮಾಡಬೇಕಾಗತ್ತೆ. ಈ ಪ್ರತಿಯೊಬ್ಬರು ಈ ಎಲ್ಲ ಕಂಡೀಷನ್ಸಲ್ಲಿ ಇರುವಂಥ ಸ್ಟೂಡೆಂಟ್ಸಿಗೆ ಅಂಡರ್ಟೇಕಿಂಗ್ ಫಾರ್ಮ್ ಅನ್ನೋದನ್ನು ಒಂದು ಫಿಲ್ಅಪ್ ಮಾಡಬೇಕು. ನಾನು ನಿಮಗೆ ಅದರ ಫಾರ್ಮ್ಯಾಟ್ ಏನಿದೆ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಅಂಡರ್ಟೇಕಿಂಗ್ ಫಾರ್ಮನ್ನು ಸಹ ನಿಮಗೆ ವರ್ಡ್ ಫಾರ್ಮ್ಯಾಟಲ್ಲೇ ಸಿಗುತ್ತೆ. ಸೊ ನೀವು ಫಿಲ್ ಮಾಡಿ ಲ್ಯಾಪ್ಟಾಪಿಂದ ಅಥವಾ ಪೆನ್ನಿಂದ ಬೇಕಾದ್ರೂ ಸಹ ನೀವು ಪ್ರಿಂಟ್ಔಟ್ ತೊಗೊಂಡು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಮತ್ತೆ ಅಪ್ಲೋಡನ್ನು ಮಾಡಬಹುದು. ಸೊ ಈಗ ಆ್ಯಂಡ್ ರಿಮೆಂಬರ್, ಸ್ಕ್ಯಾನ್ಡ್ ಕಾಪಿ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಿರೋದು, ನೀವು ಅದನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡೋದಕ್ಕಲ್ಲ ಹೇಳ್ತಿರೋದು. ಸ್ಕ್ಯಾನ್ ಮಾಡಿ PDF ಕನ್ವರ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು. ಆ್ಯಂಡ್ ಈ 6th ಸೆಮ್ 10th ಸೆಮ್ಮಲ್ಲಿ ಇರುವಂಥ ಸ್ಟೂಡೆಂಟ್ಸ್ ನಿಮಗೆ ನಾನು ಯಾವುದೇ ಬ್ಯಾಕ್ಲಾಗ್ ಇಲ್ಲದೆ ಪ್ರತಿ ಸೆಮಿಸ್ಟರ್ ಪಾಸ್ ಆಗಿದ್ದೀನಿ ಅನ್ನೋದಕ್ಕೆ ನಿಮ್ಮ ಪ್ರತಿ ಸೆಮಿಸ್ಟರ್ನ ಮಾರ್ಕ್ ಶೀಟ್ಸ್ ಏನಿದೆ ಅದನ್ನು ನೀವು ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಸ್ಕ್ಯಾನ್ಡ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೆಲ್ಫ್ ಅಟೆಸ್ಟೇಷನ್ ಅಂತಂದರೆ ಪ್ರತಿಯೊಂದು ಕಾಪಿ ಏನಿದೆ ಜೆರಾಕ್ಸ್ ತೊಗೊಂಡು ಆ ಒಂದು ಕಾಪಿ ಮೇಲೆ ನಿಮ್ಮ ಸಿಗ್ನೇಚರ್ ಹಾಗೂ ಅದರ ಕೆಳಗಡೆ ಡೇಟ್ ಅನ್ನು ಕಾಣೋ ರೀತಿ ಬರೆದು ಅದನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಪ್ರತಿಯೊಂದು ಸೆಮಿಸ್ಟರ್ 1 2 3 4 5 ಈ ಸೆಮಿಸ್ಟರ್ನ ಮಾರ್ಕ್ ಶೀಟ್ಸನ್ನು ಅಪ್ಲೋಡ್ ಮಾಡಿದ್ರೆ 6th ಸೆಮ್ ನೀವು ಸ್ಟೂಡೆಂಟ್ ಅಂತ ನಾವು ಅದನ್ನು ನಿಮಗೆ ಎಲಿಜಿಬಲ್ ಮಾಡ್ತೀವಿ ಅನ್ನೋದು ಬಾರ್ ಕೌನ್ಸಿಲ್ ಈ ಒಂದು ನೋಟಿಫಿಕೇಷನಲ್ಲಿ ನಿಮಗೆ ತಿಳಿಸ್ತಿರೋದು. ಸೊ ಈಗ ನೋಟಿಫಿಕೇಷನ್ ನೀವು ನೋಡೋದಾದರೆ, AIB ಎಲಿಜಿಬಿಲಿಟಿ ಆಫ್ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ವಿತೌಟ್ ಬ್ಯಾಕ್ಲಾಗ್ಸ್. ಇದುವರೆಗೂ ನಾನು ಏನು ಮಾತನಾಡಿದೆ ಇದು ನಿಮ್ಮ ಈ ಫಸ್ಟ್ ಪಾಯಿಂಟಲ್ಲೇ ಮೆನ್ಷನ್ ಆಗಿದೆ. ಯಾವುದೇ ಬ್ಯಾಕ್ಲಾಗ್ ಇಲ್ಲದೆ 3rd ಸೆಮ್ ಹಾಗೂ 5 ಇಯರ್ LLB 3rd ಇಯರ್ ಹಾಗೂ 5 ಇಯರ್ LLBನ ಫೈನಲ್ ಸೆಮಿಸ್ಟರಲ್ಲಿ ಇರುವಂಥ ಸ್ಟೂಡೆಂಟ್ಸ್ ನೀವು ಎಲಿಜಿಬಲ್ ಆಗ್ತೀರಿ. ಯು ಮಸ್ಟ್ ಹ್ಯಾವ್ ನೋ ಬ್ಯಾಕ್ಲಾಗ್ಸ್ ಅಂತ ಕಂಡೀಷನಲ್ಲಿ ನೀವು ಎಲಿಜಿಬಲ್ ಆಗ್ತೀರಿ ರಿಜಿಸ್ಟರ್ ಆಗೋದಕ್ಕೆ AIBಗೆ. ಹಾಗೆ ನೆಕ್ಸ್ಟ್ ಆ್ಯಂಡ್ ಇನ್ನೊಂದು ತುಂಬ ಸತಿ AIB ಸ್ಟ್ರೆಸ್ ಮಾಡುತ್ತೆ ಈ ಪಾಯಿಂಟ್ನ, ದಟ್ ನೀವು ಯಾವುದೇ ಲಾ ಕಾಲೇಜಲ್ಲಿ ಓದ್ತಿದ್ದೀರೋ ಆ ಕಾಲೇಜ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಪ್ರೂವ್ಡ್ ಆಗಿರಬೇಕು, ಎಲಿಜಿಬಲ್ ಆಗಿರಬೇಕು. ಇದು ಯೂನಿವರ್ಸಿಟೀಸ್ ಹಾಗೂ ಬಾರ್ ಕೌನ್ಸಿಲ್ ಅಪ್ರೂವ್ಡ್ ಆದಂಥ ಕಾಲೇಜಸ್ ಆಗಿರಬೇಕು. BCI ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಇಂದ ನೀವು ಓದಿರಬೇಕು. ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿಮ್ಮ ಕಾಲೇಜ್ ಆಫೀಸಲ್ಲಿ ಅಥವಾ ಡೀನನ್ನು ನೀವು ಕೇಳಬಹುದು ದಟ್ ಈ ಕಾಲೇಜ್ ಬಾರ್ ಕೌನ್ಸಿಲಲ್ಲಿ ರೆಕಗ್ನೈಸ್ ಆಗಿದೆಯಾ ಅಥವಾ ಇದು ಸುಮ್ಮನೆ ಫೇಕ್ ಕಾಲೇಜಾ. ಸೊ ಇದನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೇ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬಾರ್ ಕೌನ್ಸಿಲ್ ಪ್ರತಿ ಸತಿ ಈ ಪಾಯಿಂಟನ್ನು ಸ್ಟ್ರೆಸ್ ಮಾಡುತ್ತೆ ದಟ್ ನಿಮ್ಮ ಕಾಲೇಜ್ ಆರ್ ಯೂನಿವರ್ಸಿಟಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಆಗಿರಬೇಕು, ಆ ಸ್ಟೂಡೆಂಟ್ಸ್ ಮಾತ್ರನೇ ಎಲಿಜಿಬಲ್ ಆಗೋದು ಅಂತ. ನೆಕ್ಸ್ಟ್, ಎಲಿಜಿಬಿಲಿಟಿ ಆಫ್ ಲಾ ಗ್ರಾಜುಯೇಟ್ಸ್ ಹೂ ಹ್ಯಾವ್ ನಾಟ್ ಅಬ್ಟೈನ್ಡ್ ದೇರ್ ಡಿಗ್ರಿ. ನಾನು ನೆಕ್ಸ್ಟ್ ಮಾತನಾಡಿದಂಥ ಈ ಸೆಕೆಂಡ್ ಪಾಯಿಂಟ್ ಏನಿತ್ತು, ಡಿಗ್ರಿ ಸಿಕ್ಕಿಲ್ಲ ಇನ್ನು. ಸೊ ನೀವೂ ಸಹ ಎಕ್ಸಾಮ್ ತಗೊಳ್ಬಹುದು, ನೀವು ಎಲಿಜಿಬಲ್ ಆಗ್ತೀರಿ ಈ ಎಕ್ಸಾಮನ್ನು ತಗೊಳ್ಳೋದಕ್ಕೆ. ಇನ್ನು ಡಿಗ್ರಿ ಮಾತ್ರ ಸಿಕ್ಕಿಲ್ಲ ಅಷ್ಟೇ, ಎಕ್ಸಾಮ್ ಪಾಸ್ ಆಗಿದ್ದೀನಿ, ಡಿಗ್ರಿ ಕಾಯ್ತಿದ್ದೀನಿ ಅನ್ನೋಂಥವ್ರು. ಅದಾದ ನಂತರ ಎಲಿಜಿಬಿಲಿಟಿ ಆಫ್ ಗ್ರಾಜುಯೇಟ್ಸ್ ಹೂ ಹ್ಯಾವ್ ಅಬ್ಟೈನ್ಡ್ ದೇರ್ ಡಿಗ್ರೀಸ್, ಡಿಗ್ರಿ ಸಿಕ್ಕಿದೆ ಬಟ್ ಹ್ಯಾವ್ ನಾಟ್ ಎನ್ರೋಲ್ಡ್ ಆರ್ ಹ್ಯಾವ್ ಸರೆಂಡರ್ಡ್. ನಾಟ್ ಎನ್ರೋಲ್ಡ್ ಹಾಗೂ ಸರೆಂಡರ್ಡ್ ಇರುವಂಥ ಒಂದು ಕಂಡೀಷನ್. ಸೊ ಇದು ನಾಟ್ ಎನ್ರೋಲ್ಮೆಂಟ್ ಆಗಿಲ್ಲ ಹಾಗೂ ಸರೆಂಡರ್ ಮಾಡಿದ್ದೀರಿ, ಈ ಎರಡು ಕ್ಯಾಟಗರಿನ ಸ್ಟೂಡೆಂಟ್ಸೂ ಸಹ ನೀವು ಎಲಿಜಿಬಲ್ ಆಗ್ತೀರಿ ಎಕ್ಸಾಮನ್ನು ತಗೊಳ್ಳೋದಕ್ಕೆ. ಸೊ ನೀವೂ ಸಹ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ AIB 19. ಹಾಗೆ ಲಾಸ್ಟ್ ಪಾಯಿಂಟ್, ಇನ್ ಎಲಿಜಿಬಿಲಿಟಿ ಬೇಸ್ಡ್ ಆನ್ ನಾನ್ ರೆಕಗ್ನಿಷನ್ ಅಂತಂದರೆ ನಿಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಡ್ಯೂಲಿ ರೆಕಗ್ನೈಸ್ಡ್ ಬೈ ಬಾರ್ ಕೌನ್ಸಿಲ್ ಆಗಿರಬೇಕು. ನಿಮ್ಮ ಇನ್ಸ್ಟಿಟ್ಯೂಷನ್ ಅಥವಾ ನಿಮ್ಮ ಕಾಲೇಜ್, ನಿಮ್ಮ ಯೂನಿವರ್ಸಿಟಿ ಎಲ್ಲಿ ನೀವು ಓದ್ತಿದ್ದೀರೋ ಅದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಅಲ್ಲ ಅಂತಂದಾಗ ನಿಮ್ಮ ಎಲಿಜಿಬಿಲಿಟಿನ ಕ್ಯಾನ್ಸಲ್ ಮಾಡ್ತಾರೆ. ಸೊ ನಿಮ್ಮ ಎಲಿಜಿಬಿಲಿಟಿ ಇರೋದಿಲ್ಲ ಎಕ್ಸಾಮ್ ತಗೊಳ್ಳೋದಕ್ಕೆ. ಸೊ ಹಾಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್, ಈಗ ನಾನು ಲಾ ಓದಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸನ್ನು ಸಹ ಓದುವಂಥ ಕಾಲೇಜನ್ನು ಬಾರ್ ಕೌನ್ಸಿಲ್ ರೆಕಗ್ನೈಸ್ಡ್ ಇದೆಯಾ ಅನ್ನೋದನ್ನು ನೋಡಿ ಅಡ್ಮಿಷನನ್ನು ತಗೊಳ್ಳಿ. ಸೊ ದ್ಯಾಟ್
ಈ ರೀತಿ ನಂತರ ಬರುವಂಥ ಪ್ರಾಬ್ಲಮ್ಸ್ಗೆ ನೀವು ಫೇಸ್ ಮಾಡದೆ ಆರಾಮಾಗಿ ನಿಮ್ಮ ಲಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಈಗ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾಂಡಿಡೇಟ್ಸ್ ಫುಲ್ಫಿಲ್ಲಿಂಗ್ ದೀಸ್ ಕಂಡೀಷನ್ಸ್, ಮೇಲಿನ ಈ ಕಂಡೀಷನ್ಸನ್ನು ನೀವು ಫುಲ್ಫಿಲ್ ಮಾಡ್ತಿದ್ದೀರಿ ಅನ್ನೋದಾದರೆ 25 ಸೆಪ್ಟೆಂಬರ್ 2024 ಇಂದ ಸ್ಟಾರ್ಟ್ ಆಗಿರುವಂಥ ಈ ಒಂದು ನೋಟಿಫಿಕೇಶನ್ ಅನ್ನು ಫಿಲ್ಅಪ್ ಮಾಡೋದಕ್ಕೆ ಶುರು ಆಗಬಹುದು. ನೀವು ಎಕ್ಸಾಮಿಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ ಪ್ರತಿಯೊಂದು following undertaking and self-attested scanned documentation must be submitted during registration. ಇದು ಇಂಪಾರ್ಟೆಂಟ್ ಆಗುತ್ತೆ. ಫಾಲೋಯಿಂಗ್ ಅಂಡರ್ಟೇಕಿಂಗ್, ಈ ಕೆಳಗೆ ಕೊಟ್ಟಿರುವಂಥ ಅಂಡರ್ಟೇಕಿಂಗ್ ಏನಿದೆ, ಈ ಅಂಡರ್ಟೇಕಿಂಗ್ನ ನೀವು ಫಿಲ್ಅಪ್ ಮಾಡಬೇಕು. ಇದು ನಿಮಗೆ ವೆಬ್ಸೈಟಲ್ಲಿ ಕಂಪ್ಲೀಟಾಗಿ ಒಂದು ವರ್ಡ್ ಫಾರ್ಮ್ಯಾಟ್ ಫೈಲಲ್ಲೇ ಸಿಗುತ್ತೆ. ಅದನ್ನ ನೀವು ತಗೊಂಡು ಡೌನ್ಲೋಡ್ ಮಾಡಿ ಫಿಲ್ಅಪ್ ಮಾಡಿ. ಫಿಲ್ಅಪ್ ಏನು ಮಾಡೋದು, ಡೀಟೇಲ್ಸ್ ಏನು ಅಂತ ನೋಡೋಣ. ಫಿಲ್ ಮಾಡಿ ನೀವು ಅದನ್ನು ಸ್ಕ್ಯಾನ್ ಮಾಡಿ ಸೆಲ್ಫ್ ಅಟೆಸ್ಟ್ ಮಾಡಬೇಕು. ಪ್ರತಿಯೊಂದು ಅಪ್ಲೋಡ್ ಆಗ್ತಿರೋಂಥ ಡಾಕ್ಯುಮೆಂಟ್ಸ್, ನಿಮ್ಮ ಮಾರ್ಕ್ ಶೀಟ್ಸ್ ಅಪ್ಲೋಡ್ ಮಾಡ್ತಿದ್ದೀರಾ, ಸೆಲ್ಫ್ ಅಟೆಸ್ಟ್ ಮಾಡಿ. ಅಂದರೆ ಸಿಗ್ನೇಚರ್ ಹಾಕಿ ಆ್ಯಂಡ್ ಅದರ ಕೆಳಗಡೆ ಡೇಟನ್ನು ಸಹ ಮೆನ್ಷನ್ ಮಾಡಿ. ಡೇಟ್ ಏನಿದೆ ಅದನ್ನು ಸರಿಯಾದಂಥ ಡೇಟನ್ನು ಮೆನ್ಷನ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಅಂತಲೂ ಸಹ ಬರೀಬಹುದು. ಸೊ ಈ ರೀತಿ ಬರೆದು ನೀವು ಅದನ್ನು ಅಪ್ಲೋಡ್ ಮಾಡಬೇಕು, ಕಾಣಿಸೋ ರೀತಿ ಮಾಡಿ. ಸೊ ಇದನ್ನು ನೀವು ಸ್ಕ್ಯಾನ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಹಲವಾರು ಸ್ಕ್ಯಾನಿಂಗ್ ಆ್ಯಪ್ಸ್ ಇರುತ್ತೆ, ಸ್ಕ್ಯಾನ್ ಮಾಡಿ ಅದನ್ನು ಆ ಡಾಕ್ಯುಮೆಂಟೇಷನನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಅಂಡರ್ಟೇಕಿಂಗ್ ಫಾರ್ಮ್ ಏನು, ಇದಿಷ್ಟು ಆಗಿತ್ತು ನಿಮ್ಮ ನೋಟಿಫಿಕೇಶನ್ ಏನು ರೀಸೆಂಟಾಗಿ ಜಾರಿಗೆ ಬಂದಿದೆ. ಆ್ಯಂಡ್ ಈ ನೋಟಿಫಿಕೇಶನ್ ಪ್ರತಿಯೊಬ್ಬ ಸ್ಟೂಡೆಂಟನ್ನು ಎಲಿಜಿಬಲ್, ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸನ್ನು ಎಲಿಜಿಬಲ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಆರ್ಡರ್ ಏನಿತ್ತು ಅದನ್ನು ಫಾಲೋ ಮಾಡ್ತಾ ಬಂದಂಥ ಆರ್ಡರ್ ಇದು. ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಮಿಡಿಯೇಟ್ ಎಫೆಕ್ಟಲ್ಲಿ ಇದೇ ವರ್ಷ ನಡೆಸಬೇಕಿತ್ತು. ಸೊ ಹಾಗಾಗಿ ಸೇಮ್ ಡೇ ನಿಮ್ಮ ಅಪ್ಲೈ ಮಾಡುವಂಥ ಡೇಟ್ ಏನಿತ್ತು ಇದೇ ದಿನ ಇದನ್ನು ಜಾರಿಗೆ ತಂದಿದ್ದೀವಿ ನೋಟಿಫಿಕೇಶನನ್ನು. ಸೊ ಅಂಡರ್ಟೇಕಿಂಗ್ ಫಾರ್ಮಲ್ಲಿ ಏನು ಅಂತಂದರೆ, ಅಂಡರ್ಟೇಕಿಂಗ್ ರಿಗಾರ್ಡಿಂಗ್ AIB ಎಲಿಜಿಬಿಲಿಟಿ ಫಾರ್ ಫೈನಲ್ ಇಯರ್ ಲಾ ಸ್ಟೂಡೆಂಟ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿತೌಟ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್. ಯಾರೆಲ್ಲ ಕ್ಯಾಂಡಿಡೇಟ್ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿಲ್ಲ ಇನ್ನೂ, ಹಾಗೂ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸಿಗೆ ಈ ಅಂಡರ್ಟೇಕಿಂಗ್ ತಗೊಳ್ಳೋದಕ್ಕೆ ಹೇಳ್ತಿರೋದು. ಫಸ್ಟ್ ನಾನು ಸ್ವಯಂಸೋ ನಿಮ್ಮ ಹೆಸರೇನಿದೆ ಅನ್ನೋದನ್ನು ಬರೀರಿ. ಸನ್ ಆರ್ ಡಾಟರ್ ಆಫ್ XYZ, ಎಲ್ಲಿ ವಾಸವಾಗಿದ್ದೀರಿ ಅನ್ನೋಂಥ ನಿಮ್ಮ ಪ್ಲೇಸ್ ಕಂಪ್ಲೀಟಾಗಿ ನೀವು ಡೀಟೇಲ್ಸನ್ನು ಫಿಲ್ಅಪ್ ಮಾಡಿ. ಹಾಗೂ ಫಸ್ಟ್ ಪಾಯಿಂಟ್, ನಾನು ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಲಾ ಸ್ಟೂಡೆಂಟ್ ಆಗಿದ್ದೀನಿ, ನನಗೆ ಯಾವುದೇ ಬ್ಯಾಕ್ಲಾಗ್ಸ್ ಇರೋದಿಲ್ಲ ಫ್ರಮ್ ದ ಪ್ರೀವಿಯಸ್ ಸೆಮಿಸ್ಟರ್ಸ್. ಹಳೆ ಸೆಮಿಸ್ಟರ್ಸಿಂದ ನನಗೆ ಯಾವುದು ಬ್ಯಾಕ್ಲಾಗ್ ಅಂತ ಇಲ್ಲ, ಇದಕ್ಕೆ ಮುಂಚೆ ನಾನು ಯಾವುದು ಎಕ್ಸಾಮ್ನ ಫೇಲ್ ಆಗಿಲ್ಲ. ಕ್ಲಿಯರ್? ಸೊ ಪ್ರತಿಯೊಂದು ಲೈನ್ ಬೈ ಲೈನ್ ಬರೆದಿದೆ, ಓದಬೇಕಾಗತ್ತೆ ಇದನ್ನು. ಆ್ಯಂಡ್ ನನ್ನ ಕಾಲೇಜ್ BCI ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಕಾಲೇಜ್ ಆಗಿರುತ್ತೆ, BCI ಕಡೆಯಿಂದ ಅಪ್ರೂವ್ಡ್ ಆಗಿದೆ. ಸೊ ಹಾಗಾಗಿ ನಾನು ಈ ಎಕ್ಸಾಮ್ ರೆಕಗ್ನೈಸ್ಡ್ ಬೈ ಯೂನಿವರ್ಸಿಟಿ. ಸೊ ನನ್ನ ಕಾಲೇಜ್ ನಾನ್ ರೆಕಗ್ನಿಷನಿಂದ ನನಗೆ ಇನ್ಎಲಿಜಿಬಿಲಿಟಿ ಆಗೋದಿಲ್ಲ. ಸೊ ಅದೇ ರೀತಿ ಸೆಕೆಂಡ್, ಐ ಹ್ಯಾವ್ ಕಂಪ್ಲೀಟೆಡ್, ನಾನು ಫೈನಲ್ ಇಯರ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದೀನಿ, ಯಾವುದೇ ಬ್ಯಾಕ್ಲಾಗ್ ಅಂತ ಇಲ್ಲ, ಹಾಗೂ ನಾನು ನನ್ನ ರಿಸಲ್ಟ್ಸ್ಗೋಸ್ಕರ ಕಾಯ್ತಿದ್ದೀನಿ. ನನ್ನ ಕಾಲೇಜ್ BCI ರೆಕಗ್ನೈಸ್ಡ್. ಮೂರನೇ ಆಪ್ಷನ್, ನಾನು ಲಾ ಗ್ರ್ಯಾಜುಯೇಟ್ ಆ್ಯಂಡ್ ಹ್ಯಾಸ್ ನಾಟ್ ಯೆಟ್ ಎನ್ರೋಲ್ಡ್. ಡಿಗ್ರಿ ಬಂದೆ ಬಟ್ ನಾನು ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿಲ್ಲ ಬಾರ್ ಕೌನ್ಸಿಲಲ್ಲಿ. ಇಲ್ಲಿ ಡಿಗ್ರಿಗೋಸ್ಕರ ಕಾಯ್ತಿದ್ದೀರಿ, ಇಲ್ಲಿ ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ಗೋಸ್ಕರ ಬರೀತಿರೋವಂಥದ್ದು. ಹಾಗೂ ಹ್ಯಾವ್ ನಾಟ್ ಆಬ್ಟೈನ್ LLB ಡಿಗ್ರಿ, LLB ಡಿಗ್ರಿ ಸಿಕ್ಕಿಲ್ಲ. ಯಾವ್ದು ಸರಿನೋ ಅದನ್ನು ಸ್ಟ್ರೈಕ್ ಆಫ್ ಮಾಡಿ, ಯಾವ್ದು ಸರಿ ಅದನ್ನು ಟಿಕ್ ಮಾಡಿ, ಇನ್ನೊಂದು ಆಪ್ಷನ್ ಸ್ಟ್ರೈಕ್ ಆಫ್ ಮಾಡಿ. ಫ್ರಮ್ ಬಾರ್ ಕೌನ್ಸಿಲ್ ಯೂನಿವರ್ಸಿಟಿ ಕಾಲೇಜ್ ಅಪ್ರೂವ್ಡ್ ಬೈ BCI ಅಫಿಲಿಯೇಟೆಡ್ ವಿತ್ ನನ್ನ ಕಾಲೇಜ್ ರೆಕಗ್ನೈಸ್ಡ್ ಆಗಿದೆ. ಅದಲ್ಲದೆ ನಾನು ಲಾ ಗ್ರ್ಯಾಜುಯೇಟ್ ಆ್ಯಂಡ್ ನಾನು ಎಲ್ಲಾದರೂ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಆ ಸೊ ಡೀಟೇಲ್ಸನ್ನು ಬರೀಬಹುದು. ಈ ಎಲ್ಲ ಬರೆದು ನಾನು ಫಾಲೋಯಿಂಗ್ ಡೀಟೇಲ್ಸನ್ನು ಅಂಡರ್ಟೇಕಿಂಗ್ ತೊಗೊಳ್ತಿದ್ದೀನಿ ಅಂತ ಹೇಳಿ ನಿಮ್ಮ ಒಂದು ಸಿಗ್ನೇಚರ್ ಇಲ್ಲಿ ಕೊಡಬೇಕಾಗತ್ತೆ. ನಿಮ್ಮ ಹೆಸರು, ಡೇಟ್ ಹಾಗೂ ಪ್ಲೇಸ್, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಫೋನ್ ಹಾಗೂ ಇಮೇಲ್ ಎರಡೂ ಸಹ ಬರೀರಿ. ಫೋನ್ ನಂಬರ್ ಪ್ಲಸ್ ಇಮೇಲ್ ಅಡ್ರೆಸ್ ಎರಡನ್ನೂ ಮೆನ್ಷನ್ ಮಾಡಬೇಕಾಗತ್ತೆ. ಈಗ ಇದಾದ ನಂತರ ನೀವು ಅಪ್ಲೋಡ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಅದನ್ನು ಅಂಡರ್ಟೇಕಿಂಗಲ್ಲಿ ಬರೀತಿದ್ದೀರಿ. ದಟ್ ನಾನು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಅನ್ನೋದು. ನಾಟ್ ಕ್ಲಿಕ್ಡ್ ಫ್ರಮ್ ಮೊಬೈಲ್. ಸಿ, ಫೈನಲ್ ಇಯರ್ ಲಾ ಸ್ಟೂಡೆಂಟ್ ಸಬ್ಮಿಟ್ ಸೆಲ್ಫ್ ಅಟೆಸ್ಟೆಡ್ ಆ್ಯಂಡ್ ಸ್ಕ್ಯಾನ್ಡ್. ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಸ್ಕ್ಯಾನ್ ಮಾಡಿರಬೇಕು, ಮೊಬೈಲಿಂದ ಫೋಟೋ ಕ್ಲಿಕ್ ಮಾಡಿರೋವಂಥದ್ದಲ್ಲ. ಕ್ಲಿಯರ್? ಮಾರ್ಕ್ ಶೀಟ್ ಆಫ್ ಈಚ್ ಸೆಮಿಸ್ಟರ್, ಪ್ರತಿಯೊಂದು ಸೆಮಿಸ್ಟರ್ನ ಮಾರ್ಕ್ ಶೀಟನ್ನು ನೀವು ಸ್ಕ್ಯಾನ್ ಮಾಡಿ, ಸೆಲ್ಫ್ ಅಟೆಸ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ.
ಸೊ ಅದಾದ ನಂತರ ಅಗೇನ್ ಕೆಳಗಡೆನೂ ಸಹ ಸಿಮಿಲರ್ ಮಾರ್ಕ್ ಶೀಟ್ಸನ್ನು ಅಪ್ಲೋಡ್ ಮಾಡಿ 3 year 5 year LLB ಕಂಪ್ಲೀಟ್ ಆಗಿದೆ ನಿಮ್ಮದು ಅನ್ನೋಂಥವ್ರು ಫುಲ್ ಎಲ್ಲಾನು ಸಹ ಸೆಮಿಸ್ಟರ್ಸ್ನ ಫೋಟೋಸನ್ನು ಅಪ್ಲೋಡ್ ಮಾಡಿ. ಸೊ ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಎನ್ಶೋರ್ ದಟ್ ಇನ್ಸ್ಟಿಟ್ಯೂಷನ್ ಈಸ್ BCI ರೆಕಗ್ನೈಸ್ಡ್ ಆರ್ ಅಪ್ರೂವ್ಡ್. ಸೊ ತುಂಬ ಸತಿ ಹೇಳ್ತಿದ್ದಾರೆ, ಸೊ ಇದು ಇಂಪಾರ್ಟೆಂಟ್ ಆಗತ್ತೆ ಏನು ಅಂತ ಇದನ್ನು ಗಮನಿಸಿ. ನಿಮ್ಮ ಕಾಲೇಜ್ ರೆಕಗ್ನೈಸ್ಡ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮೇಷನ್ ತಗೊಳ್ಳೇಬೇಕು. ಆ್ಯಂಡ್ ಆ ನಂತರ ನೀವು ಈ ಎಲ್ಲ ಫಾರ್ಮ್ನ ಫಿಲಪ್ ಮಾಡಿ ಅಪ್ಲೈ ಮಾಡಬಹುದು ಎಕ್ಸಾಮಿಗೆ. ಆ್ಯಂಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಫಿಲಪ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ಈ ಎಕ್ಸಾಮಿಗೆ. ಆ್ಯಂಡ್ ನಿಮ್ಮ ಫೈನಲ್ ಇಯರಲ್ಲಿ ಇದ್ದೀರಿ, ನಿಮ್ಮ ಈ ಕಂಡೀಷನ್ಸ್ ಫುಲ್ಫಿಲ್ ಆಗ್ತಿದೆ ಅಂತಂದರೆ ಡೆಫಿನೆಟ್ಲಿ ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ AIB 19 ಇದೇ ವರ್ಷ ಎಕ್ಸಾಮನ್ನು ತಗೊಂಡು ಪಾಸ್ ಆಗಬಹುದು. ಆ್ಯಂಡ್ ತುಂಬ ಇನ್ನೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಂದರೆ ಎಕ್ಸಾಮ್ ನಿಮಗೆ ಹಲವಾರು ಭಾಷೆಯಲ್ಲಿ ಬರಿಬಹುದು. ಅಂಥದ್ರಲ್ಲಿ ಕನ್ನಡನಲ್ಲಿ ಕೂಡ ಸಹ ನೀವು ಎಕ್ಸಾಮನ್ನು ತಗೊಳ್ಬಹುದು, ಕನ್ನಡದಲ್ಲೂ ಎಕ್ಸಾಮನ್ನು ಬರಿಬಹುದು. ಸೊ ಕನ್ನಡದಲ್ಲೇ ಎಕ್ಸಾಮ್ ಬರಿಬೇಕು, ಕನ್ನಡ ಮೀಡಿಯಂ ಓದಿದ್ದೀನಿ, ಲಾ ಸ್ಟೂಡೆಂಟ್ ನಾನು ಹೇಗೆ ಅಂತಂದರೆ ನೀವು ಆರಾಮಾಗಿ ಕನ್ನಡದಲ್ಲಿ AIB ಎಕ್ಸಾಮನ್ನು ಅಪ್ಲೈ ಮಾಡಿ ಬರಿಬಹುದು. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಯಾವ ಭಾಷೆಯಲ್ಲಿ ಎಕ್ಸಾಮನ್ನು ತಗೊಳ್ಬೇಕಂತಿದ್ದೀರಿ. ಅಲ್ಲಿ ನೀವು ನಿಮ್ಮ ಆಪ್ಷನ್ ಕನ್ನಡ ಅಂತ ಹಾಕಿದ್ರೆ ನಿಮ್ಮ ಕ್ವೆಶನ್ ಪೇಪರ್ ಕನ್ನಡದಲ್ಲೇ ಬರುತ್ತೆ. ಸೊ ಇದಿಷ್ಟು ನಮ್ಮ AIB ಈಗ ರಿಲೀಸ್ ಆದಂಥ ಈ ನೋಟಿಫಿಕೇಶನ್ನ ಡೀಟೇಲ್ಸ್. ಆ್ಯಂಡ್ ಇದೊಂದು ತುಂಬ ಒಳ್ಳೆಯ ಸುದ್ದಿ, ಪ್ರತಿಯೊಬ್ಬ ಸ್ಟೂಡೆಂಟೂ ಸಹ ಎಲಿಜಿಬಲ್ ಇದ್ದೀರಿ ಅಂತಂದರೆ ನಿಮ್ಮ ಎನ್ರೋಲ್ಮೆಂಟನ್ನು ಆದಷ್ಟು ಬೇಗ ಮಾಡಿಕೊಂಡು ನೀವು ನಿಮ್ಮ ಕನಸು ಲಾಯರ್ ಆಗಿರುವಂಥ ಒಂದು ನಿಮ್ಮ ಲೈಸೆನ್ಸನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕಾ, ಜುಡಿಷರಿ ಎಕ್ಸಾಮ್ ತೊಗೊಳ್ಬೇಕಾ, ನಿಮಗಿರುವಂಥ ಇನ್ನಷ್ಟು ಹಲವಾರು ಆಪರ್ಚುನಿಟೀಸನ್ನು ಎಕ್ಸ್ಪ್ಲೋರ್ ಮಾಡುವಂಥ ಆಪರ್ಚುನಿಟಿ ನಮಗೆ ತುಂಬ ಬೇಗನೆ ಸಿಗ್ತದೆ. ಸೊ ಆದಷ್ಟು ಬೇಗ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳಿ. AIB ಎಕ್ಸಾಮ್ ತುಂಬ ಈಸಿ ಪಾಸ್ ಆಗೋದು. ಸೊ ಆರಾಮಾಗಿ ಪಾಸ್ ಆಗಿ ಈ ಎಕ್ಸಾಮನ್ನು ನಾವು ಇದರಿಂದ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋ ಅಂಥ ಒಂದು ದಾರಿ ಇದು, ರೈಟ್? ಸೊ ಇದಾದ ನಂತರ ನೀವು ತಗೊಳ್ಬೇಕಾಗಿರುವಂಥ ಜುಡಿಷರಿ ಎಕ್ಸಾಮಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಸ್ವಾತಿ ಲಾ ಕ್ಲಾಸಸ್ ನನ್ನ ಈ ಅಕಾಡೆಮಿ ಕಡೆಯಿಂದ ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸಿಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರೊವೈಡ್ ಆಗ್ತಿದೆ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಇದು ಎಕ್ಸಾಮ್ನ ನಮ್ಮ 3 ಹಂತಗಳು. ಈ 3 ಹಂತನ ಕವರ್ ಮಾಡ್ತದೆ ನಮಗೆ ಈ ಒಂದು ಸಿಂಗಲ್ ಬ್ಯಾಚಲ್ಲೇ. ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 9650849915. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಇದು ಕಂಪ್ಲೀಟ್ 1 ವರ್ಷ ನಡೆಯುವಂಥ ಈ ಥ್ರೂಔಟ್ ದ ಇಯರ್ ಬ್ಯಾಚ್. ಲೈವ್ ಕ್ಲಾಸಸ್ ಕಂಡಕ್ಟ್ ಆಗುತ್ತೆ, ಪ್ರತಿಯೊಂದು ಕ್ಲಾಸ್ ನಿಮಗೆ ಲೈವ್ ಸೆಷನ್ ಆಗಿರುತ್ತೆ. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ. ಮಾಕ್ ಟೆಸ್ಟ್ ನಿಮಗೆ ಹೆಚ್ಚಿಗೆ ಮಾಕ್ ಟೆಸ್ಟನ್ನು ನೀಡ್ತೀವಿ. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ಇರುವಂಥದ್ದು. ಸೊ ಇದಿಷ್ಟು ಡೀಟೇಲ್ಸ್ ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ತುಂಬಾ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಡೀತಿರುವಂಥದ್ದು. ಸೊ ನಿಮ್ಮ ಅಡ್ಮಿಷನ್ಸನ್ನು ತಗೊಂಡು ಎನ್ರೋಲ್ ಮಾಡ್ಕೊಳ್ಳಿ. ಹಾಗೂ ಸ್ವಾತಿ ಲಾ ಕ್ಲಾಸಸಲ್ಲಿ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚೂ ಸಹ ನಡೀತದೆ. ಸೊ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ ನೀವು 9650 ಸೇಮ್ ಅಗೇನ್ 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಕೇವಲ ಈ ವರ್ಷದ ಪ್ರಿಲಿಮ್ಸನ್ನು ಫೋಕಸ್ ಮಾಡ್ತಿರುವಂಥ ಲೈವ್ ಕ್ಲಾಸಸ್ ಆಗಿರುತ್ತೆ. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ, ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿಗೆ ಫೋಕಸ್ ಇರುತ್ತೆ. ಆ್ಯಂಡ್ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ಕಂಡಕ್ಟ್ ಆಗ್ತಿರುವಂಥದ್ದು. ಇದಿಷ್ಟು ನಿಮಗೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮ್ಮ ಜುಡಿಷರಿ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇರುವಂಥ ಕಂಪ್ಲೀಟ್ ಟೋಟಲ್ ಕಾಂಪ್ರಿಹೆನ್ಸಿವ್ ಪ್ಲ್ಯಾಟ್ಫಾರ್ಮ್. ಸೊ ಇದನ್ನು ಆದಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಆ್ಯಂಡ್ ನಿಮ್ಮ 100% ಜರ್ನಿಯನ್ನು ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳಿ. ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನನಗೂ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೆ ಏನೇ AIB ಎಕ್ಸಾಮ್ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಬಹುದು, ಅದನ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.